ನ್ಯೂಸ್ ಎಕ್ಸ್‌ಪ್ರೆಸ್ ಎಟ್ 6 ಗೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಚಿತ್ರದುರ್ಗದಲ್ಲಿ ಐವರ ಅಸ್ಥಿಪಂಜರ ಸಿಕ್ಕಿದ್ದು ಕೋಟೆನಾಡಿನ ಜನ ಬೆಚ್ಚಿಬಿದ್ದಿದ್ದಾರೆ. ಡೆತ್ ನೋಟ್ ಬರೆದಿಟ್ಟು ಐವರು ಆತ್ಮಹತ್ಯೆ ಮಾಡಿಕೊಂಡಿರುವುದು ಬೆಳಕಿಗೆ ಬಂದಿದೆ. ಈ ಸುದ್ದಿಯನ್ನ ನೋಡೋಣ. ಅಸ್ಥಿಪಂಜರ ರಹಸ್ಯ ಬಯಲು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಚಿತ್ರದುರ್ಗದಲ್ಲಿ ಐವರ ಅಸ್ಥಿಪಂಜರ ಸಿಕ್ಕಿದ್ದು ಕೋಟೆನಾಡಿನ ಜನ ಬೆಚ್ಚಿಬಿದ್ದಿದ್ದಾರೆ. ನಿವೃತ್ತ ಇಂಜಿನಿಯರ್ ಆಗಿದ್ದ ಜನಾರ್ದನ್ ರೆಡ್ಡಿ ಚಿತ್ರದುರ್ಗ ಜಿಲ್ಲೆ ಕೇಂದ್ರ ಕಾರಾಗೃಹ ರಸ್ತೆಯಲ್ಲಿರುವ ಮನೆಯಲ್ಲಿ ವಾಸವಾಗಿದ್ರು. ಪತ್ನಿ ಪ್ರೇಮ, ಪುತ್ರಿ ತ್ರಿವೇಣಿ, ಪುತ್ರ ಕೃಷ್ಣರೆಡ್ಡಿ, ನರೇಂದ್ರ ರೆಡ್ಡಿ ಇದೇ ಮನೆಯಲ್ಲಿ ವಾಸವಿದ್ರು. ಆದರೆ 10 ವರ್ಷದಿಂದ ಯಾರ ಸಂಪರ್ಕಕ್ಕೂ ಬಂದಿರಲಿಲ್ಲ. ನಿನ್ನೆ ಮನೆಯಲ್ಲಿ 5 ಅಸ್ಥಿಪಂಜರಗಳಿರೋದು ಪತ್ತೆಯಾಗಿದೆ. ಅಸ್ಥಿಪಂಜರ ಸಿಕ್ಕಿರುವ ವಿಚಾರ ಭಾರಿ ಚರ್ಚೆಗೆ ಕಾರಣವಾಗಿತ್ತು. ಆದರೆ ಮಧ್ಯಾಹ್ನದ ಹೊತ್ತಿಗೆ ಮನೆಯಲ್ಲಿ ಡೆತ್ ನೋಟ್ ಸಿಕ್ಕಿದ್ದು ಸಾವಿಗೆ ಕಾರಣ ಕೂಡ ಉಲ್ಲೇಖಿಸಿದ್ದಾರೆ. ಖಾಸಗಿ ಕಂಪನಿಯಲ್ಲಿ ಇಂಜಿನಿಯರ್ ಆಗಿದ್ದ ಜಗನ್ನಾಥ ರೆಡ್ಡಿ ಪುತ್ರ ನರೇಂದ್ರ ರೆಡ್ಡಿ ವಿರುದ್ಧ 2013ರಲ್ಲಿ ರಾಬರಿ ಕೇಸ್ ದಾಖಲಾಗಿತ್ತಂತೆ. ಬಿಡದಿ ಬಳಿ ವಾಹನ ತಡೆದು ನಡೆಸಿದ್ದ ದರೋಡೆ ಕೇಸ್ ವಿಚಾರಕ್ಕೆ ಕೇಸ್ ದಾಖಲಿಸಲಾಗಿತ್ತಂತೆ. 2013ರಲ್ಲಿ ಬಿಡದಿ ಬಳಿ ವಾಹನ ತಡೆದು ದರೋಡೆ ನಡೆಸಲಾಗಿತ್ತು. ಈ ಕೇಸ್ನಲ್ಲಿ ನರೇಂದ್ರ ರೆಡ್ಡಿ ಜೈಲು ಪಾಲಾಗಿದ್ರು. ಗೆಳೆಯರ ಜೊತೆ ಹೋಗಿದ್ದಕ್ಕೆ ತನ್ನ ವಿರುದ್ಧ ಕೇಸ್ ದಾಖಲಾಯಿತು ಅಂತ ಮನನೊಂದಿದ್ದ ನರೇಂದ್ರ ರೆಡ್ಡಿ 2019ರಲ್ಲಿ ಡೆತ್ ನೋಟ್ ಬರೆದಿಟ್ಟು ತನ್ನ 5 ಕುಟುಂಬದವರೊಂದಿಗೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಸದ್ಯ ಡೆತ್ ನೋಟ್ ವಶಕ್ಕೆ ಪಡೆದು ಪೊಲೀಸರು ತನಿಖೆ ನಡೆಸಿದ್ದಾರೆ. ಇನ್ನು ಜಗನ್ನಾಥ ರೆಡ್ಡಿ ಮನೆಯಲ್ಲಿ 5 ಅಸ್ಥಿಪಂಜರದ ಜೊತೆಗೆ ನಾಯಿಯ ಅಸ್ಥಿಪಂಜರ ಕೂಡ ಪತ್ತೆಯಾಗಿದೆ. ಮನೆಯಲ್ಲಿದ್ದ ಒಂದು ಸಾಕು ನಾಯಿ ಸಹ ಸಾವನ್ನಪ್ಪಿದ್ದು, ಪರಿಶೀಲನೆ ವೇಳೆ ನಾಯಿಯ ಶವ ಕೂಡ ಪತ್ತೆಯಾಗಿದೆ ಅಂತ ಪೊಲೀಸ್ ಮೂಲಗಳು ತಿಳಿಸಿವೆ. ಜಗನ್ನಾಥ ರೆಡ್ಡಿ ಮನೆಯಲ್ಲಿ ಸಂಪೂರ್ಣ ಅಸ್ತವ್ಯಸ್ತ ಚಿತ್ರಣ ಕಂಡು ಬಂದಿತ್ತು. ಒಂದು ಕೋಣೆಯಲ್ಲಿ ಜಗನ್ನಾಥ ರೆಡ್ಡಿ ಪ್ರೇಮ ಅಸ್ಥಿಪಂಜರ ಬಿದ್ದಿದ್ರೆ, ಇನ್ನೊಂದು ಕೋಣೆಯಲ್ಲಿ ಮಂಚದ ಮೇಲೆ ತ್ರಿವೇಣಿ ಅಸ್ಥಿಪಂಜರ ಪತ್ತೆಯಾಗಿದೆ. ಇನ್ನು ಮತ್ತೊಂದು ಕಡೆ ಕೃಷ್ಣರೆಡ್ಡಿ, ನರೇಂದ್ರ ರೆಡ್ಡಿ ಅಸ್ಥಿಪಂಜರ ಪತ್ತೆಯಾಗಿದೆ. ಜಗನ್ನಾಥ ರೆಡ್ಡಿ ಮನೆಯೊಳಗಿನ ವಿಡಿಯೋ TV9ಗೆ ಲಭ್ಯವಾಗಿದೆ. ಜನವರಿಯಲ್ಲಿ ಕೊನೆಯದಾಗಿ ಜಗನ್ನಾಥ ರೆಡ್ಡಿ ಕುಟುಂಬದವರು ವಿದ್ಯುತ್ ಬಿಲ್ ಪಾವತಿ ಮಾಡಿದ್ದಾರೆ. ಈ ಬಳಿಕ ಈವರೆಗೆ ಸುಮಾರು 2,850 ರೂಪಾಯಿ ಬಿಲ್ ಬಾಕಿ ಉಳಿದಿದೆ. ಹೀಗಾಗಿ ಬೆಸ್ಕಾಂ ಸಿಬ್ಬಂದಿ ಅವರ ಮನೆಯ ವಿದ್ಯುತ್ ಕೂಡ ಕಡಿತಗೊಳಿಸಿದ್ರು. ಏನು ಚಿನ್ನ ಅಡವಿಟ್ಟು ಸಾಲ ಪಡೆದಿರುವ ಮಾಹಿತಿ ಕೂಡ ಸಿಕ್ಕಿದೆ. ಜೊತೆಗೆ ನಿವೃತ್ತ ಇಂಜಿನಿಯರ್ ಪೆನ್ಷನ್ ಹಣಕ್ಕಾಗಿ ಕೊನೆಯದಾಗಿ ದಾಖಲೆ ಸಲ್ಲಿಸಿರೋದು ಯಾವಾಗ ಅಂತ ತನಿಖೆ ನಡೆಸಲಾಗ್ತಿದೆ. ಇನ್ನು ವಿಷಯ ತಿಳಿದು ಸ್ಥಳಕ್ಕೆ ಪೂರ್ವ ವಲಯದ ಐಜಿಪಿ ತ್ಯಾಗರಾಜನ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಈ ವೇಳೆ ಚಿತ್ರದುರ್ಗ ಎಸ್ಪಿ ಸಾಥ್ ಕೊಟ್ರು. ಜೊತೆಗೆ ದಾವಣಗೆರೆಯಿಂದ ಬಂದ FSL ಟೀಮ್ ಜಗನ್ನಾಥ ರೆಡ್ಡಿ ಮನೆಯಲ್ಲಿ ಪರಿಶೀಲನೆ ನಡೆಸಿದ್ರು. ಘಟನೆಯ ಅಸಲಿಯತ್ತಿನ ಬಗ್ಗೆ ದಾಖಲೆಗಳನ್ನ ಕಲೆ ಹಾಕಿದ್ರು. ಬಳಿಕ ಶವಗಳನ್ನ ಆಂಬ್ಯುಲೆನ್ಸ್ನಲ್ಲಿ JMIT ಆಸ್ಪತ್ರೆ ಶವಾಗಾರಕ್ಕೆ ಸ್ಥಳಾಂತರಿಸಲಾಯಿತು. TV9 ಜೊತೆ ಮಾತನಾಡಿದ ಮೃತ ಪ್ರೇಮಕ್ಕ ಸಹೋದರಿ ಲಲಿತಮ್ಮ, 7-8 ವರ್ಷದ ಹಿಂದೆ ಸಹೋದರಿ ಪ್ರೇಮಕ್ಕ ಭೇಟಿಯಾಗಿದ್ದೆ. ಆದರೆ ಕಳೆದ 2 ವರ್ಷಗಳಿಂದ ನಾವು ಸಂಪರ್ಕ ಮಾಡಲು ಯತ್ನಿಸಿಲ್ಲ ಅಂತ ಹೇಳಿದ್ರು. 8 ವರ್ಷ ಬರ್ತಿದ್ದೆ, ಮನೆಗೆ ಕಣಕ್ಕೆ ಬರ್ತಿದ್ದೆ. ಮನೆಗೆ ಅವ್ನು ನರೇಂದ್ರ ಜೈಲಿಗೆ ಹೋಗಿದ್ನಲ್ಲ ಸಣ್ಣನು, ಅವಾಗ ಬಾರಕ್ಕ ಸಾಯಂಕಾಲ ಬರ್ತಿದ್ದೆ. ಬೆಳಿಗ್ಗೆ 6 ಗಂಟೆಗೆ ಹೋಗ್ತಿದ್ದೆ. ಫೋನ್ ತೆಗಿತಿರ್ಲಿಲ್ಲ. ಬಿಡಿ ಎಲ್ಲೋ ಹೋಗಿದ್ದಾರೆ, ಬೀಗ ಹಾಕಿದ್ದಾರೆ, ಎಲ್ಲೋ ಹೋಗಿದ್ದಾರೆ ಅಂತ ನಾವು ಸುಮ್ಮನೆ ಆದ್ವಿ. ಒಮ್ಮೆ 3 ವರ್ಷಗಳ ಹಿಂದೆ ಮನೆಯಿಂದ ವಾಸನೆ ಬಂದಿತ್ತಂತೆ. ಆದರೆ ಮನೆಯ ಬೀಗ ಒಡೆಯುವುದು ಬೇಡ ಅಂತ ಸುಮ್ಮನಾಗಿದ್ದಾರೆ. ನಿನ್ನೆ ಸಂಜೆ ವೇಳೆ ಮನೆ ಬಾಗಿಲ ಬಳಿ ನಾಯಿಗಳು ಅಸ್ಥಿಪಂಜರದ ತಲೆಬುರುಡೆ ತಂದು ಹಾಕಿವೆ. ಕಳ್ಳರು ಬಾಗಿಲು ಒಡೆದು ಹಾಗೆ ಹೋಗಿರಬಹುದು ಅಂತ ಸ್ಥಳೀಯರು ಹೇಳಿದ್ರು. ಬೆಂಗಳೂರಿನ ವರ್ತೂರಿನ ಪ್ರೆಸ್ಟೀಜ್ ಹೆಬಿಟೇಡ್ ಅಪಾರ್ಟ್ಮೆಂಟ್ನ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಬಾಲಕಿ ಮೃತಪಟ್ಟಿದ್ದಾಳೆ. ಬಾಲಕಿ ಸಾವಿನ ಬಗ್ಗೆ ಸಾಕಷ್ಟು ಅನುಮಾನ ಶುರುವಾಗಿದೆ. ಈ ಸುದ್ದಿಯನ್ನ ನೋಡೋಣ. ಸಾವಿಗೆ ಹೊಣೆ ಯಾರು? ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಬೆಂಗಳೂರಿನಲ್ಲಿ ವಿದ್ಯುತ್ ತಂತಿಗೆ ತಾಯಿ ಮಗು ಬಲಿಯಾದ ಪ್ರಕರಣ ಮಾಸುವ ಮುನ್ನವೇ ಮತ್ತೊಂದು ಅಂತಹದ್ದೇ ಅನಾಹುತ ನಡೆದಿದೆ ಎನ್ನಲಾಗಿದೆ. ಅಪಾರ್ಟ್ಮೆಂಟ್ ಒಂದರಲ್ಲಿ ವಿದ್ಯುತ್ ಸ್ಪರ್ಶದಿಂದ 10 ವರ್ಷದ ಬಾಲಕಿ ಮೃತಪಟ್ಟಿದ್ದಾಳೆ ಅನ್ನೋ ಆರೋಪ ಇದೆ. ಆದರೆ ವಿದ್ಯುತ್ ಸ್ಪರ್ಶದಿಂದ ಮೃತಪಟ್ಟರೂ ಆಕೆ ತಂದೆ ನೀಡಿರುವ ದೂರು ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ಬೆಂಗಳೂರಿನ ವರ್ತೂರಿನ ಪ್ರೆಸ್ಟೀಜ್ ಹೆಬಿಟೇಟ್ ಅಪಾರ್ಟ್ಮೆಂಟ್ನಲ್ಲಿ ಬಾಲಕಿ ಸಾವಿಗೆ ತಿರುವು ಸಿಕ್ಕಿದೆ. ವಿದ್ಯುತ್ ಶಾಕ್ನಿಂದ ಅಲ್ಲ, ಸ್ವಿಮ್ಮಿಂಗ್ ಪೂಲ್ಗೆ ಬಿದ್ದು ಬಾಲಕಿ ಮೃತಪಟ್ಟಿದ್ದಾಳೆ ಅಂತ ತಂದೆ ದೂರು ನೀಡಿದ್ದಾರೆ. ಆದರೆ ಮತ್ತೊಂದು ಕಡೆ ವಿದ್ಯುತ್ ಶಾಕ್ನಿಂದಲೇ ಮೃತಪಟ್ಟಿದ್ದಾಳೆ ಅಂತ ರಾತ್ರಿಯೆಲ್ಲ ನಿವಾಸಿಗಳು ಪ್ರತಿಭಟನೆ ನಡೆಸಿದ್ರು. ಹೀಗಾಗಿ ಬಾಲಕಿ ಮಾನ್ಯ ಸಾವಿನ ಬಗ್ಗೆ ಅನುಮಾನಗಳು ಮುಂದುವರೆದಿದೆ. ನಿನ್ನೆ ರಾತ್ರಿ ಅಲ್ಲದೆ ಇವತ್ತು ಅಪಾರ್ಟ್ಮೆಂಟ್ ಮುಂದೆ ಮುಖ್ಯ ರಸ್ತೆ ತಡೆದು ಮತ್ತೆ ಪ್ರತಿಭಟನೆ ನಡೆಸಲಾಯಿತು. ಪ್ರೆಸ್ಟೀಜ್ ಲೇಕ್ ಸೈಡ್ ಹ್ಯಾಬಿಟೇಟ್ ಅಪಾರ್ಟ್ಮೆಂಟ್ ಮುಂಭಾಗ ರಸ್ತೆ ಬಂದ್ ಮಾಡಿ ಸ್ವಿಮ್ಮಿಂಗ್ ಪೂಲ್ ಬಳಿ ನಿರ್ಲಕ್ಷ್ಯ ವಹಿಸಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಿ ಬಾಲಕಿ ಸಾವಿಗೆ ನ್ಯಾಯ ಕೊಡುವಂತೆ ನಿವಾಸಿಗಳು ಆಗ್ರಹಿಸಿದರು. ಇನ್ನು ಮೃತ ಬಾಲಕಿ ಮಾನ್ಯಾಳ ತಂದೆ ರಾಜೇಶ್ ಮಾತನಾಡಿ, ನಿನ್ನೆ ಸಂಜೆ ನನ್ನ ಮಗಳಿಗೆ ಸ್ವಿಮ್ಮಿಂಗ್ ಪೂಲ್ ಬಳಿ ಕರೆಂಟ್ ಶಾಕ್ ಹೊಡೆದಿದೆ ಅಂತ ಆರೋಪಿಸಿದ್ದಾರೆ. ಅಲ್ಲಿದ್ದ ಕೆಲವರು ಆಕೆಯನ್ನ ಕಾಪಾಡೋದಕ್ಕೆ ಯತ್ನಿಸಿದ್ರು, ಆದ್ರೆ ಆಕೆ ಬದುಕುಳಿಯಲಿಲ್ಲ ಅಂತ ನೋವು ತೋಡಿಕೊಂಡಿದ್ದಾರೆ. So far there is no action been taken yet and we want to know what is the root cause. ಇನ್ನು ಮೃತ ಬಾಲಕಿ ಓಡಾಡಿರುವ ಸಿಸಿಟಿವಿ ದೃಶ್ಯ ಲಭ್ಯವಾಗಿದೆ. ಲಿಫ್ಟ್ನಿಂದ ಸ್ವಿಮ್ಮಿಂಗ್ ಪೂಲ್ ಕಡೆಗೆ ತೆರಳುತ್ತಾ ಇರುವ ಬಾಲಕಿಯ ಸಿಸಿಟಿವಿ ದೃಶ್ಯ ಲಭ್ಯವಾಗಿದೆ. ಆದರೆ ಸ್ವಿಮ್ಮಿಂಗ್ ಪೂಲ್ ಬಳಿ ಸಾವನ್ನಪ್ಪಿದ ದೃಶ್ಯ ಮಿಸ್ ಆಗಿದೆ. ಹೀಗಾಗಿ ಅನುಮಾನ ಮೂಡ್ತಾ ಇದೆ. ಅಪಾರ್ಟ್ಮೆಂಟ್ ಸಿಬ್ಬಂದಿ ಬೇಕಂತಲೇ ಆ ದೃಶ್ಯ ಡಿಲೀಟ್ ಮಾಡಿದ್ದಾರೆ ಅಂತ ನಿವಾಸಿಗಳು ಆಕ್ರೋಶ ಹೊರಹಾಕ್ತಿದ್ದಾರೆ. ಆದರೆ ಸ್ವಿಮ್ಮಿಂಗ್ ಪೂಲ್ ಬಳಿ ನಿವಾಸಿಗಳ ಮನವಿ ಮೇರೆಗೆ ಸಿಸಿಟಿವಿಯನ್ನ ತೆಗೆದು ಹಾಕಲಾಗಿತ್ತು ಅಂತ ನಿವಾಸಿಗಳ ಮಾಜಿ ಪ್ರೆಸಿಡೆಂಟ್ ಹೇಳಿದ್ದಾರೆ. ಮಹಿಳೆಯರ ಸುರಕ್ಷತಾ ದೃಷ್ಟಿಯಿಂದ ಸ್ವಿಮ್ಮಿಂಗ್ ಪೂಲ್ ಬಳಿಯ ಕ್ಯಾಮೆರಾಗಳನ್ನ ನಿವಾಸಿಗಳೇ ತೆಗೆದಿಸಿದ್ದಾರೆ ಅಂತ ರಾಮ್ ಪ್ರಸಾದ್ ಹೇಳಿದ್ದಾರೆ. ಹಿಂದೆ ನಾನು ಪ್ರೆಸಿಡೆಂಟ್ ಆಗಿದ್ದಾಗ ಸಿಸಿಟಿವಿ ಫುಟೇಜ್ನ ಸ್ವಿಮ್ಮಿಂಗ್ ಪೂಲ್ ಹತ್ರ ಇಡಬಾರ್ದು ಅಂತ ಇದೇ ಕಮ್ಯುನಿಟಿ ಅವರು ಬಂದು ನಮ್ಮ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡ್ರು ಸರ್, ಬಿಕಾಸ್ ಲೇಡೀಸ್ ಪರ್ಸ್ ಇದು ಅಂತ ಹೇಳ್ಕೊಂಡು. ಸೊ ಆವಾಗ ಕೆಲವು ಜಾಗದಲ್ಲಿ ನಾವು ಸಿಸಿಟಿವಿಗಳನ್ನ ತೆಗೆದಾಕಿದ್ದೀವಿ. ಇನ್ನು ಘಟನೆ ಬಗ್ಗೆ ವರ್ತೂರು ಠಾಣೆಯಲ್ಲಿ ಕೇಸ್ ದಾಖಲಾಗ್ತಾ ಇದ್ದಂತೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ಎಫ್ಎಸ್ಎಲ್ ತಂಡ ಕೂಡ ಸಾಕ್ಷ್ಯಗಳನ್ನ ಸಂಗ್ರಹಿಸಿತು. ಮೇಲ್ನೋಟಕ್ಕೆ ಕರೆಂಟ್ ಪ್ರವಹಿಸಿರುವುದು ಕಂಡು ಬಂದಿದ್ದು, ಮರಣೋತ್ತರ ಪರೀಕ್ಷೆ ವರದಿ ಬಂದ ಬಳಿಕ ತಿಳಿಯಲಿದೆ ನಿಖರ ಕಾರಣ ಅಂತ ಹೇಳಲಾಗ್ತಾ ಇದೆ. ಇನ್ನು ವರ್ತೂರು ಅಪಾರ್ಟ್ಮೆಂಟ್ಗೆ ಪೊಲೀಸರು ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಪಾರ್ಟ್ಮೆಂಟ್ಗೆ ಭೇಟಿ ನೀಡಿದ ವೈಟ್ಫೀಲ್ಡ್ ಡಿಸಿಪಿ ಶಿವಕುಮಾರ್ ಸ್ಥಳ ಪರಿಶೀಲನೆ ನಡೆಸಿದ್ರು. ಸ್ವಿಮ್ಮಿಂಗ್ ಪೂಲ್ ಬಳಿ ಪರಿಶೀಲನೆ ನಡೆಸಿ ಮಾಹಿತಿಯನ್ನ ಕಲೆ ಹಾಕಿದ್ರು. ಬಾಲಕಿ ಮಾನ್ಯ ಮೃತಪಟ್ಟ ವಿಚಾರಕ್ಕೆ ಮಾಧ್ಯಮ ಪ್ರಕಟಣೆ ಹೊರಡಿಸಿರುವ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ, ವಿದ್ಯುತ್ ಆಘಾತ ಸಾವಿನ ಘಟನೆಗಳಿಗೆ ಸಚಿವರೇ ನೇರ ಹೊಣೆಗಾರರು ಅಂತ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಪದೇ ಪದೇ ವಿದ್ಯುತ್ ಅವಘಡಗಳು ನಡೆದು ಜನ ಸಾವನ್ನಪ್ತಾ ಇದ್ದಾರೆ. ವರ್ತೂರಿನಲ್ಲಿ ನಿನ್ನೆ ಬಾಲಕಿ ವಿದ್ಯುತ್ ತಂತಿ ತಗುಲಿ ಸಾವನ್ನಪ್ಪಿದ್ದಾಳೆ. ನಿರ್ವಹಣೆಯ ವಿಚಾರದಲ್ಲಿ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಅಂತ ಆರೋಪಿಸಿದ್ದಾರೆ. ಜನವರಿ 22ಕ್ಕೆ ಬಾಲರಾಮನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನಾ ಸಮಾರಂಭ ನಡೆಯಲಿದ್ದು ಮೋದಿ ಆತಿಥ್ಯ ವಹಿಸಲಿದ್ದಾರೆ. 7 ದಿನ ಮುಂಚೆಯಿಂದಲೇ ಧಾರ್ಮಿಕ ಕೈಂಕರ್ಯಗಳು ಆರಂಭವಾಗಲಿದೆ. ಈ ಸುದ್ದಿಯನ್ನ ನೋಡೋಣ ಅಯೋಧ್ಯ ರಾಮ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಕೋಟ್ಯಾಂತರ ಜನರ ಕನಸಿನ ರಾಮ ಮಂದಿರ ನಿರ್ಮಾಣವಾಗಿದೆ. ರಾಮ ಜನ್ಮಭೂಮಿ ಅಯೋಧ್ಯೆಯ ರಾಮ ಮಂದಿರದಲ್ಲಿ ರಾಮನ ಕಣ್ತುಂಬಿಕೊಳ್ಳೋದಕ್ಕೆ ಕೋಟಿ ಕಂಗಳು ಕಾತರವಾಗಿವೆ. ಜನವರಿ 22ರಂದು ರಾಮ ಮಂದಿರದಲ್ಲಿ ಬಾಲರಾಮನ ದಿವ್ಯ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿದೆ. ಅದಕ್ಕಾಗಿ ಸಕಲ ಸಿದ್ಧತೆ ನಡೆದಿದೆ. ಪ್ರಾಣ ಪ್ರತಿಷ್ಠಾಪನೆಗೂ ಮುನ್ನ ನವಗ್ರಹ ಪೂಜೆ ನಡೆಯಲಿದೆ. ಪ್ರಾಣ ಪ್ರತಿಷ್ಠಾಪನೆಗಿಂತ ಕೆಲ ದಿನಗಳ ಮುನ್ನ ಪೂಜೆ ಆರಂಭವಾಗಲಿದೆ. ಸರಿಯೂ ನದಿಯ ಸಾವಿರಾರು ಲೀಟರ್ ನೀರಿನಿಂದ ದೇವಸ್ಥಾನ ಶುದ್ಧೀಕರಣ ನಡೆಯಲಿದೆ. ಜನವರಿ 16ರಿಂದಲೇ ಅಂದ್ರೆ 7 ದಿನ ಮುಂಚೆಯಿಂದಲೇ ಧಾರ್ಮಿಕ ಕೈಂಕರ್ಯಗಳು ಶುರುವಾಗಲಿದೆ.
ಪ್ರಧಾನಿ ನರೇಂದ್ರ ಮೋದಿ ರಾಮಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಯ ಆತಿಥ್ಯ ವಹಿಸಲಿದ್ದಾರೆ. ಮೋದಿಯೇ ಬಾಲರಾಮಮೂರ್ತಿಯ ಮೇಲಿನ ಪರದೆಯನ್ನ ತೆಗೆಯಲಿದ್ದಾರೆ. ಪ್ರಾಣ ಪ್ರತಿಷ್ಠಾಪನೆಯ ದಿನ ಪ್ರಧಾನಿ ಮೋದಿ ರಾಮಮೂರ್ತಿ ಕಣ್ಣಿಗೆ ಕಾಡಿಗೆ ಹಚ್ಚಲಿದ್ದಾರೆ. ಬಾಲರಾಮಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ದಿನ ಚಿನ್ನದ ವಸ್ತ್ರ ತೊಡಿಸಲಾಗುತ್ತದೆ. ಜೊತೆಗೆ ಮಹಾಮಸ್ತಾಭಿಷೇಕಕ್ಕೂ ಮುನ್ನ ಬಾಲರಾಮನ ಮೂರ್ತಿಯ ನಗರ ಪ್ರದಕ್ಷಿಣೆ ನಡೆಯಲಿದೆ. ಜನವರಿ 22ರಂದು ಮಧ್ಯಾಹ್ನ 84 ಸೆಕೆಂಡ್ಗಳಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಪೂಜೆ ನೆರವೇರಲಿದೆ. ಅವತ್ತು ಮಧ್ಯಾಹ್ನ 12 ಗಂಟೆ 29 ನಿಮಿಷ 8 ಸೆಕೆಂಡ್ನಿಂದ 12 ಗಂಟೆ 30 ನಿಮಿಷ 32 ಸೆಕೆಂಡ್ ಒಳಗಿನ ಸಮಯದಲ್ಲೇ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿದೆ. ಅಭಿಜಿತ್ ಮುಹೂರ್ತ ಬಂದಿರುವುದರಿಂದ ಒಳ್ಳೆಯದು ಹಾಗೂ ದೇಶಕ್ಕೆ ಒಳ್ಳೆಯದಾಗುತ್ತೆ ಅಂತ ಪಂಡಿತರು ಹೇಳಿದ್ದಾರೆ. ಅಯೋಧ್ಯೆ ದೇವಸ್ಥಾನದಲ್ಲಿ ಶ್ರೀರಾಮನ ವಿಗ್ರಹ ಪ್ರತಿಷ್ಠಾಪನೆ ಸಮಾರಂಭದಲ್ಲಿ ಪ್ರಧಾನಿ ಮೋದಿ, ಸಿಎಂ ಯೋಗಿ ಆದಿತ್ಯನಾಥ್, ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್, ಯುಪಿ ಗವರ್ನರ್ ಆನಂದಿಬೆನ್ ಪಟೇಲ್ ಮತ್ತು ಮುಖ್ಯ ಅರ್ಚಕ ಸೇರಿದಂತೆ 5 ಜನ ಮಾತ್ರ ಗರ್ಭಗುಡಿ ಅಥವಾ ಗರ್ಭಗೃಹದಲ್ಲಿ ಉಪಸ್ಥಿತರಿರುತ್ತಾರೆ. ಈ ವೇಳೆ ಗರ್ಭಗುಡಿಯ ಪರದೆ ಮುಚ್ಚಲಾಗುತ್ತದೆ. ಅಯೋಧ್ಯೆಯಲ್ಲಿ ಮಹರ್ಷಿ ವಾಲ್ಮೀಕಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಉದ್ಘಾಟನೆಗೆ ಕ್ಷಣಗಣನೆ ಆರಂಭವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ನಾಳೆ ವಿಮಾನ ನಿಲ್ದಾಣ ಲೋಕಾರ್ಪಣೆ ಮಾಡಲಿದ್ದಾರೆ. ಸುಮಾರು 1,450 ಕೋಟಿ ವೆಚ್ಚದಲ್ಲಿ ಈ ವಿಮಾನ ನಿಲ್ದಾಣ ನಿರ್ಮಾಣ ಮಾಡಿದ್ದು 6,500 ಚದುರ ಮೀಟರ್ ವಿಸ್ತಾರವಾಗಿದೆ. ರಾಜಸ್ಥಾನದ ಪಿಂಕ್ ಕಲ್ಲಿನಿಂದ ರಾಮಮಂದಿರ ಮಾದರಿಯಲ್ಲೇ ಏರ್ಪೋರ್ಟ್ ಮುಂಭಾಗದ ಕಟ್ಟಡ ಕಟ್ಟಲಾಗಿದೆ. ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಸಮಾರಂಭ ಹಿನ್ನೆಲೆ ಅಯೋಧ್ಯೆಯಲ್ಲಿ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. ಅಯೋಧ್ಯೆಯಲ್ಲಿ 6 ಹಂತದಲ್ಲಿ ಭದ್ರತಾ ವ್ಯವಸ್ಥೆ ಇರಲಿದೆ. G20 ಶೃಂಗಸಭೆಯಲ್ಲಿ ಇರುವ ಮಾದರಿ ಭದ್ರತಾ ವ್ಯವಸ್ಥೆ ಇರಲಿದೆ. ರಾಮ ಮಂದಿರದ ಸುತ್ತಮುತ್ತಲ ಪ್ರದೇಶ ರೆಡ್ ಝೋನ್ ಆಗಿರಲಿದೆ. ಕೃತಕ ಬುದ್ಧಿಮತ್ತೆ ಹೊಂದಿರುವ 600ಕ್ಕೂ ಹೆಚ್ಚು ಸಿಸಿಟಿವಿ ಕ್ಯಾಮೆರಾಗಳನ್ನು ರೆಡ್ ಝೋನ್ ನಲ್ಲಿ ಅಳವಡಿಸಲಾಗಿದೆ. ಅಯೋಧ್ಯೆಯ ಬಾಲರಾಮನ ಮೂರ್ತಿಗೆ ಮೈಸೂರಿನ ಶಿಲೆ ಬಳಕೆ ಮಾಡಲಾಗಿದೆ. ಮೈಸೂರು ತಾಲೂಕಿನ ಹಾರೋಹಳ್ಳಿ ಗ್ರಾಮದ ರಾಮದಾಸ್ ಎನ್ನುವವರ ಜಮೀನಲ್ಲಿ ಸಿಕ್ಕಿರುವ ಕಲ್ಲನ್ನ ಬಳಸಲಾಗಿದೆ. ಮೂರ್ತಿ ಕೆತ್ತನೆಗೆ ಪ್ರಾಶಸ್ತ್ಯವಾಗಿರುವ ಕೃಷ್ಣ ಶಿಲೆಯಲ್ಲಿ ಬಾಲರಾಮನ ಮೂರ್ತಿ ಕೆತ್ತನೆ ಮಾಡಲಾಗಿದೆ. ಜೊತೆಗೆ ಸೀತೆ, ಲಕ್ಷ್ಮಣ, ಭರತ, ಶತ್ರುಘ್ನ ಮೂರ್ತಿಗೂ ಶಿಲೆ ರವಾನೆ ಮಾಡಲಾಗಿದೆ. ಶ್ರೀರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಮಧ್ಯೆ ಹಾಸನದಲ್ಲಿ ಶ್ರೀರಾಮ ಸಂಚರಿಸಿದ ಪುರಾವೆಗಳು ಗೋಚರವಾಗಿವೆ. ಆಲೂರು ತಾಲೂಕಿನ ಕಾಗನೂರು ಸಮೀಪ ಹೇಮಾವತಿ ನದಿ ದಂಡೆಯಲ್ಲಿ ಶ್ರೀರಾಮನ ಹೆಜ್ಜೆ ಗುರುತು ಪತ್ತೆಯಾಗಿದೆ. ಬರ ಹಿನ್ನೆಲೆ ನದಿಯಲ್ಲಿ ನೀರು ಕಡಿಮೆಯಾಗಿ ಬಂಡೆ ಕಾಣಿಸಿಕೊಂಡಿದೆ. ಬಂಡೆ ಹೂಳು ತೆಗೆದ ಸ್ಥಳದಲ್ಲಿ ರಾಮ ಸಂಚಾರದ ಕುರುಹುಗಳು ಪತ್ತೆಯಾಗಿವೆ. ಬೆಂಗಳೂರಿನಲ್ಲಿ ಕಾಲೇಜು ಆಡಳಿತ ಮಂಡಳಿ ಕಿರುಕುಳಕ್ಕೆ ಬೇಸತ್ತು ವಿದ್ಯಾರ್ಥಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಅತ್ತ ಶಿವಮೊಗ್ಗದಲ್ಲಿ ಕುಟುಂಬಕ್ಕೆ ಸಾಮಾಜಿಕ ಬಹಿಷ್ಕಾರ ಹಾಕಿದ್ದ 19 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಈ ಎಲ್ಲಾ ಸುದ್ದಿಯನ್ನ ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬಾಡೂಟ ಮಾಡಿ ಮನೆಯಲ್ಲಿದ್ದ ಕೋಟ್ಯಾಂತರ ಮೌಲ್ಯದ ಚಿನ್ನ ಮತ್ತು ಬೆಳ್ಳಿ ದೋಚಿದ್ದ ಖದೀಮ ಅರೆಸ್ಟ್ ಆಗಿದ್ದಾನೆ. ಮಾದನಾಯಕನಹಳ್ಳಿ ಪೊಲೀಸರು ಕೊಟ್ಟಿಗೆ ಪಾಳ್ಯದ ಪವನ್ ಎಂಬಾತನನ್ನ ಬಂಧಿಸಿದ್ದಾರೆ. ಸೆಪ್ಟೆಂಬರ್ 7ರಂದು ರೇವತಿ ಎಂಬೋರ ಮನೆಯಲ್ಲಿ ಕಳ್ಳತನ ನಡೆದಿತ್ತು. 17 ಕೆಜಿ ಬೆಳ್ಳಿ, 1 ಕೆಜಿ ಚಿನ್ನ ದೋಚಿ ಪರಾರಿಯಾಗಿದ್ದ. ಬೆಂಗಳೂರಿನಲ್ಲಿ ಹೊಸ ವರ್ಷಾಚರಣೆಗೆ ದಿನಗಣನೆ ಆರಂಭವಾಗಿದ್ದು, ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಶಾಕಿಂಗ್ ನ್ಯೂಸ್ ಸಿಕ್ಕಿದೆ. ಡಿಸೆಂಬರ್ 31ರ ರಾತ್ರಿ ಮೆಟ್ರೋ ಟಿಕೆಟ್ ದುಬಾರಿಯಾಗಲಿದೆ. ಜನದಟ್ಟಣೆ, ಚಿಲ್ಲರೆ ಸಮಸ್ಯೆ ನಿಯಂತ್ರಿಸಲು ದರ ಏರಿಕೆ ಕ್ರಮ ಕೈಗೊಳ್ಳಲಾಗಿದ್ದು, ಕಬ್ಬನ್ ಪಾರ್ಕ್, ಟ್ರಿನಿಟಿ, ವಿಧಾನಸೌಧ, ಮೆಟ್ರೋ ನಿಲ್ದಾಣಗಳಲ್ಲಿ 50 ಟಿಕೆಟ್ ಫಿಕ್ಸ್ ಮಾಡಲಾಗಿದೆ. ಅಲ್ಲದೆ ಎಂಜಿ ರೋಡ್ನಲ್ಲಿ ಮೆಟ್ರೋ ನಿಲ್ಲಿಸದಿರಲು ನಿರ್ಧರಿಸಲಾಗಿದೆ. ಚೆಕ್ ಬೌನ್ಸ್ ಪ್ರಕರಣದಲ್ಲಿ ಸಚಿವ ಮಧು ಬಂಗಾರಪ್ಪಗೆ 6 ಕೋಟಿ ದಂಡ ವಿಧಿಸಲಾಗಿದೆ. ಅತ್ತ ತಮಿಳು ನಟ ವಿಜಯ್ ಮೇಲೆ ಶೂ ಎಸೆಯಲಾಗಿದೆ. ಈ ಸುದ್ದಿಯನ್ನ ನೋಡೋಣ ಸಮಗ್ರ ಸಮಾಚಾರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಚೆಕ್ ಬೌನ್ಸ್ ಪ್ರಕರಣದಲ್ಲಿ ಸಚಿವ ಮಧು ಬಂಗಾರಪ್ಪಗೆ 6,96,70,000 ದಂಡ ವಿಧಿಸಲಾಗಿದೆ. ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಆದೇಶ ನೀಡಿದ್ದು, ದಂಡ ಪಾವತಿಸದಿದ್ದರೆ 6 ತಿಂಗಳು ಸೆರೆವಾಸ ಅನುಭವಿಸಲು ಆದೇಶಿಸಿದೆ. ದಂಡದ ಹಣದಲ್ಲಿ 6,96,60,000 ರೂಪಾಯಿ ದೂರುದಾರರಿಗೆ ಪರಿಹಾರವಾಗಿ ನೀಡಲು ಆದೇಶ ನೀಡಲಾಗಿದೆ. ಉಳಿದ 10,000 ಸರ್ಕಾರಕ್ಕೆ ದಂಡವಾಗಿ ನೀಡಲು ಸೂಚಿಸಲಾಗಿದೆ. ಅಲ್ಪಸಂಖ್ಯಾತರಿಗೆ 1,000 ಕೋಟಿ ಕ್ರಿಯಾ ಯೋಜನೆ ಕೊಡಲು ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಕ್ರಿಯಾ ಯೋಜನೆ ಸಿದ್ಧಪಡಿಸಲು ಸೂಚನೆ ನೀಡಲಾಗಿದ್ದು, 10,000 ಕೋಟಿ ಅನುದಾನ ಹೇಳಿಕೆ ಬೆನ್ನಲ್ಲೇ ಬೆಳವಣಿಗೆ ನಡೆದಿದೆ. ಹುಬ್ಬಳ್ಳಿ ಅಲ್ಪಸಂಖ್ಯಾತರ ಸಮಾವೇಶದಲ್ಲಿ ಸಿಎಂ ಹೇಳಿಕೆ ಕೊಟ್ಟಿದ್ರು. ಸಿಎಂ ಹೇಳಿಕೆಯನ್ನ ಬಿಜೆಪಿ ಜೆಡಿಎಸ್ ನಾಯಕರು ಖಂಡಿಸಿದ್ರು. ಇದೀಗ 1,000 ಕೋಟಿ ಕ್ರಿಯಾ ಯೋಜನೆಗೆ ಸೂಚನೆ ಕೊಡಲಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಆಂಧ್ರದ ಮಾಜಿ ಸಿಎಂ ಚಂದ್ರಬಾಬು ನಾಯ್ಡು ಅನಿರೀಕ್ಷಿತವಾಗಿ ಭೇಟಿಯಾಗಿದ್ದಾರೆ. ಬೆಂಗಳೂರಿನ ಎಚ್ಎಎಲ್ ವಿಮಾನ ನಿಲ್ದಾಣದಲ್ಲಿ ಮುಖಾಮುಖಿಯಾಗಿದ್ದಾರೆ. ಟಿಡಿಪಿ ಮುಖ್ಯಸ್ಥ ಚಂದ್ರಬಾಬು ನಾಯ್ಡು ಹಾಗೂ ಡಿಕೆಶಿ ಏಕಕಾಲಕ್ಕೆ ವಿಮಾನ ನಿಲ್ದಾಣದಲ್ಲಿದ್ದರು. ಈ ವೇಳೆ ಪರಸ್ಪರ ಕೈಕುಲುಕಿ ಮಾತುಕತೆ ನಡೆಸಿದ್ರು. ತಮಿಳು ನಟ ತಲಪತಿ ವಿಜಯ್ ಮೇಲೆ ಶೂನಿಂದ ದಾಳಿ ನಡೆಸಲಾಗಿದೆ. ಇತ್ತೀಚೆಗೆ ನಿಧನ ಹೊಂದಿದ್ದ ತಮಿಳು ನಟ ರಾಜಕಾರಣಿ ವಿಜಯಕಾಂತ್ ಅಂತಿಮ ದರ್ಶನಕ್ಕೆ ಬಂದಿದ್ದ ವೇಳೆ ಘಟನೆ ನಡೆದಿದೆ. ಅಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಲು ಬಂದಿದ್ದ ಅಭಿಮಾನಿಗಳ ಗುಂಪಿನಿಂದ ಶೂ ತೂರಿ ಬಂದಿದ್ದು ವಿಡಿಯೋ ವೈರಲ್ ಆಗಿದೆ. ಈ ವೇಳೆ ವಿಜಯ್ ಹಿಂತಿರುಗಿಯೂ ನೋಡದೆ ತೆರಳಿದ್ರು. ಆದರೆ ಶೂ ಎಸೆದಿದ್ದು ಯಾರು ಎಂಬುದು ಪತ್ತೆಯಾಗಿಲ್ಲ. ಜೆಡಿಯು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ಲಲನ್ ಸಿಂಗ್ ರಾಜೀನಾಮೆ ನೀಡಿದ್ದಾರೆ. ಈ ಮೂಲಕ ಜೆಡಿಯುನಲ್ಲಿ ಮಹತ್ವದ ಬೆಳವಣಿಗೆ ನಡೆದಿದೆ. ಇನ್ನು ಲಲನ್ ಸಿಂಗ್ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ನಿತೀಶ್ ಹೆಸರನ್ನ ಪ್ರಸ್ತಾಪಿಸಿದ್ದಾರೆ. ಹೀಗಾಗಿ ಜೆಡಿಯುನ ನೂತನ ರಾಷ್ಟ್ರೀಯ ಅಧ್ಯಕ್ಷರಾಗಿ ನಿತೀಶ್ ಕುಮಾರ್ ನೇಮಕವಾಗುವ ಸಾಧ್ಯತೆ ಇದೆ. ಬಾಡೂಟಕ್ಕೆ ಬಂದಿದ್ದ ಐನಾತಿ ಖದೀಮನೊಬ್ಬ ಬರೋಬ್ಬರಿ 17 ಕೆಜಿ ಬೆಳ್ಳಿ ಹಾಗೂ 1 ಕೆಜಿ ಚಿನ್ನ ದೋಚಿ ಲಾಕ್ ಆಗಿದ್ದಾನೆ. ಬೆಂಗಳೂರಿನ ಮಾದನಾಯಕನಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಕೊಟ್ಟಿಗೆಪಾಳ್ಯ ನಿವಾಸಿ ಪವನ್ ಅನ್ನ ಬಂಧಿಸಲಾಗಿದೆ. ಕಳೆದ ಸೆಪ್ಟೆಂಬರ್ 7ರಂದು ರೇವತಿ ಎಂಬುವವರ ಮನೆಯಲ್ಲಿ ದರೋಡೆ ನಡೆದಿತ್ತು. ಇನ್ನು ಮನೆಗೆ ಬಾಡೂಟಕ್ಕೆ ಬಂದಾಗಲೇ ಈ ಖತರ್ನಾಕ್ ಪವನ್ ಸ್ಕೆಚ್ ಹಾಕಿದ್ದ.